ರಾಮದುರ್ಗ ರೈಲು ಹೋರಾಟ ಸಮಿತಿಯಿಂದ ಸುದ್ದಿಗೋಷ್ಠಿ. ಲೋಕಾಪುರದಿಂದ ರಾಮದುರ್ಗ ಮಾರ್ಗವಾಗಿ ಧಾರವಾಡ ನೂತನ ರೈಲು ಮಾರ್ಗ ಯೋಜನೆಯು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾದ ಯೋಜನೆಯಾಗಿದೆ ಎಂದು ಕರ್ನಾಟಕ ರಾಜ್ಯ ರೈಲು ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಕುತ್ಬುದ್ದೀನ್ ಖಾಜಿ ಅವರು ರಾಮದುರ್ಗ ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ರಾಮದುರ್ಗ ರೈಲು ಹೋರಾಟ ಸಮಿತಿಯ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲೋಕಾಪುರದಿಂದ ಧಾರವಾಡ ಮಾರ್ಗದ ನಡುವೆ ಸೌದತ್ತಿ ಯಲ್ಲಮ್ಮ ದೇವಿ, ಗೋಡ್ಚಿ ಈರಣ್ಣ ದೇವಸ್ಥಾನ, ಶ್ರೀರಾಮ ಭೇಟಿ ನೀಡಿದ ಶಬರಿ ಆಶ್ರಮದಂತಹ ಅನೇಕ ಐತಿಹಾಸಿಕ ಪವಿತ್ರ ಸ್ಥಳಗಳಿವೆ. ಅದರ ಜೊತೆಗೆ ಒಟ್ಟು 14 ಕಾರ್ಖಾನೆಗಳು ಈ ಮಾರ್ಗದ ವ್ಯಾಪ್ತಿಯಲ್ಲಿ ಬರುತ್ತವೆ. ಇಷ್ಟಿದ್ದರೂ ಈವರೆಗೂ ಈ ಭಾಗಕ್ಕೆ ರೈಲ್ವೆ ಸಂಪರ್ಕ ಇಲ್ಲದೆ ಇರುವುದು ದುರಾದೃಷ್ಟ. ಕಳೆದ 2019ರಲ್ಲಿ ನಡೆದ ಸರ್ವೆಯಲ್ಲಿ ಅಂದಿನ ಅಧಿಕಾರಿಗಳು ಅಪೂರ್ಣ ಮಾಹಿತಿ ನೀಡಿದ್ದರಿಂದ ಈ ಯೋಜನೆಗೆ ತಡೆ ನೀಡಲಾಗಿದೆ. ಈಗ ನಾವು ಈ ಯೋಜನೆಯಿಂದ ಆಗುವ ಅನುಕೂಲ ಮತ್ತು ಲಾಭಗಳನ್ನು ರೈಲ್ವೆ ಅಧಿಕಾರಿಗಳಿಗೆ ಅಂಕಿ ಅಂಶಗಳ ಸಮೇತ ಮಾಹಿತಿ ನೀಡಿ ಮನವರಿಕೆ ಮಾಡಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರೈಲು ಹೋರಾಟ ಸಮಿತಿ ಮುಖಂಡ ಗೈಬು ಜೈನೆ ಖಾನ್ ಮಾತನಾಡಿ, ರಾಮದುರ್ಗ ಪಟ್ಟಣಕ್ಕೆ ನೂತನ ರೈಲು ಸಂಪರ್ಕ ಕಲ್ಪಿಸುವಂತೆ ಸುಮಾರು 2 ದಶಕಗಳಿಂದ ಅನೇಕ ಹೋರಾಟಗಳು ನಡೆದಿವೆ. ಈಗ ಮತ್ತೆ ನಾವು ನಮ್ಮ ರಾಜ್ಯಾಧ್ಯಕ್ಷರಾದ ಕುತ್ಬುದ್ದೀನ್ ಖಾಜಿಯವರ ನೇತೃತ್ವದಲ್ಲಿ ಈ ಹೋರಾಟವನ್ನು ಮುನ್ನಡೆಸಿ ಸರ್ಕಾರದ ಮೇಲೆ ಒತ್ತಡ ತಂದು ರಾಮದುರ್ಗ ಪಟ್ಟಣಕ್ಕೆ ರೈಲು ಸಂಪರ್ಕ ಕಲ್ಪಿಸುವಂತೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ಹೇಳಿದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ. ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ, ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಒಂದು ನೇತೃತ್ವದಲ್ಲಿ 2024 ನವೆಂಬರ್ 12ನೇ ತಾರೀಕಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಚಳವಳಿಯಾಗಿ ಲೋಕಾಪುರದಿಂದ ಧಾರವಾಡದವರೆಗೆ ಒಂದು ಹೊಸ ರೈಲು ಮಾರ್ಗ ಆಗಬೇಕು ಅನ್ನುವಂಥ ಒಂದು 20 ವರ್ಷದ ಒಂದು ಬೇಡಿಕೆಯನ್ನು ಇಟ್ಕೊಂಡು ಮತ್ತೆ ನಾವು ಚಳವಳಿಯನ್ನು ರಾಮದುರ್ಗದಲ್ಲಿ ಪ್ರಾರಂಭ ಮಾಡಿದ್ವಿ. ಆ ಚಳವಳಿಯ ಭಾಗವಾಗಿ ಹಲವಾರು ಚುನಾಯಿತ ಪ್ರತಿನಿಧಿಗಳು ಇವನ್ನೆಲ್ಲರಿಗೂ ಭೇಟಿಯಾಗಿದ್ದಿದೆ. ನಮ್ಮ ಭಾಗದ ಎಂಪಿಗಳಾದಂಥ ಜಗದೀಶ್ ಶೆಟ್ಟರ್ ಅವರಿಗೆ ಭೇಟಿಯಾಗಿವಿ, ಆಮೇಲೆ ಸತೀಶ್ ಜಾರಕಿಹೊಳಿ ಅವರಿಗೆ ಭೇಟಿಯಾಗಿವಿ, ಆಮೇಲೆ ಸಂಬಂಧಪಟ್ಟಂಥ ಇಲಾಖೆಯವ್ರಿಗೆ ಭೇಟಿಯಾಗಿವಿ, ಆಮೇಲೆ ರಾಜ್ಯ ಸಚಿವರಾದಂಥ ಸೋಮಣ್ಣ ಅವರಿಗೆ ಭೇಟಿಯಾಗಿವಿ, ಆಮೇಲೆ ಅವರು ವೈಷ್ಣವಿ ಅವ್ರ ಜೊತೆ ಅಶ್ವಿನಿ ವೈಷ್ಣವ್ ಅಂತ ಹೇಳಿ ಕೇಂದ್ರ ಸಚಿವರು ಅವ್ರ ಜೊತೆ ಮಾತಾಡಿ ಇಲ್ಲ ಅದು ಇನ್ನೊಮ್ಮೆ ಸರ್ವೆ ಆಗುವಂಗೆ ನಾ ಎಲ್ಲರೂ ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ಯಾರ. ಆ ಚಳವಳಿಯನ್ನು ಇನ್ನೂ ಮುಂದಕ್ಕೆ ಒಯ್ಯಬೇಕು. ಟೋಟಲ್ ಆಗಿ ಧಾರವಾಡದವರೆಗೆ ಒಂದು ಹೊಸ ರೈಲು ಮಾರ್ಗ ಆಗಲೇಬೇಕು ಅನ್ನುವಂಥ ಒಂದು ಜನರ ಬಯಕೆ. ಆಮೇಲೆ ಒಂದು ನಿಯೋಗ ಏನು ಕೇಂದ್ರ ರೈಲ್ವೆ ಸಚಿವರಾದಂಥ ಅಶ್ವಿನಿ ವೈಷ್ಣವ್ ಏನದಾರ, ಒಂದು ನಿಯೋಗನೂ ಸಹ ರಾಮದುರ್ಗದಿಂದ ಬಾಗಲಕೋಟದಿಂದ ಹೋಗಿ ಅವರಿಗೆ ಭೇಟಿಯಾಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳಿ ಬರಬೇಕು ಅನ್ನುವಂಥದ್ದು. ಮತ್ತು ಅವರಿಗೆ ಕೆಲವೊಂದು ದಾಖಲೆಗಳನ್ನು ಕೇಳ್ಯಾರ. ರಾಮದುರ್ಗ ಅಂದ್ರೆ ರಾಮನು ಸೀತೆ ಮಾತೆಯನ್ನ ಹುಡ್ಕೊಂಡು ಹೋದಂಥದ್ದು ಒಂದು ಇತಿಹಾಸ ಇರುವಂಥ ಒಂದಿದು. ಶಬರಿವನನು ಇಲ್ಲಿದೆ, ಆಮೇಲೆ ಶಿವನ ಮೂರ್ತಿ ಇದೆ, ಬಡ್ಚಿ ಇದೆ, ಆಮೇಲೆ ಸಿರ್ಸಂಗಿಯ ಕಾಳಿಕಾದೇವಿಯವರ ಒಂದು ಗುಡಿ ಇದೆ, ಆಮೇಲೆ ಯಲ್ಲಮ್ಮ, ಅದು ಮೇನ್ ಯಲ್ಲಮ್ಮನ ದೇವಸ್ಥಾನದ ಭಕ್ತರಿಗೆ ಅನುಕೂಲ ಆಗುವಂಥದ್ದಿದೆ. ಆದ್ರಿಂದ ಇದು ಮಾರ್ಗ ಆಗಬೇಕು ಅನ್ನುವಂಥದ್ದು ಒಂದು ಒತ್ತಾಯ ಮೇರೆಗೆ ನಾವು ಮುಂದೆ ಚಳವಳಿಯ ರೂಪರೇಷೆಗಳನ್ನು ಯಾವ ರೀತಿಯಲ್ಲಿ ಒಯ್ಯಬೇಕನ್ನುವಂಥದ್ದು ನಮ್ಮ ಅಧ್ಯಕ್ಷರಾದಂಥ ಕುತುಬುದ್ದೀನ್ ಖಾಜಿ ಅವರ ನೇತೃತ್ವದಲ್ಲಿ ಇವತ್ತು ಸಾಯಂಕಾಲ 4:15 ಒಂದು ಮೀಟಿಂಗ್ ಇಟ್ಕೊಂಡಿವಿ. ರೈಲ್ವೆ ಅಭಿವೃದ್ಧಿ ಆದ್ರೆ ಯಾವ ರೀತಿ ವ್ಯಾಪಾರ, ಸಾರ್ವಜನಿಕರಿಗೆ ಅನುಕೂಲ, ಕೂಲಿ ಕಾರ್ಮಿಕರಿಗೆ ಮತ್ತು ನಮ್ಮ ತಾಲೂಕಾ, ನಮ್ಮ ಜಿಲ್ಲೆ, ನಮ್ಮ ಭಾಗದ ಒಂದು ಸರ್ವೋತ್ತಮ ಒಂದು ಅಭಿವೃದ್ಧಿಗೆ ನಾಂದಿ ಆಗುವಂಥ ಇದು ಒಂದು ವ್ಯವಸ್ಥೆ. ದುರಂತ ಏನಪ್ಪಾ ಅಂದ್ರೆ 78 ವರ್ಷದ ಒಂದು ಸ್ವಾತಂತ್ರ್ಯ ಭಾರತ ನಾವು ಪಡ್ಕೊಂಡು ಇಲ್ಲಿ ಇದ್ದಂಥ ಪುಣ್ಯ ಕ್ಷೇತ್ರಗಳಿಗೆ ಒಂದು ರೈಲ್ವೆ ಸೌಲಭ್ಯ ಇಲ್ಲ ಅಂದ್ರೆ ಬಹಳ ಒಂದು ದುಃಖದ ಸಂಗತಿ. ನಮ್ಮ ಜನಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿ ಅಂತ ನಾನು ಹೇಳ್ಬೋದು. ಎಂಥ ಪುಣ್ಯಕ್ಷೇತ್ರ, ರಾಮನ ಬರುವ ಹೋಗಿಕೆ ಈ ಭಾಗದಾಗ ಐತಿ. ರಾಮ ಶಬರಿ ಕೊಳಕ್ಕೆ ಬಂದು ಹೋಗಿದ್ದಾನ ಅನ್ನುವಂಥ ಇತಿಹಾಸ ಐತಿ. ಅಖಂಡ ಕರ್ನಾಟಕದಲ್ಲಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳ ಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆ ಎಲ್ಲರ ಬರ್ತೈತೆ ಅಂದ್ರೆ ಅದು ಯಲ್ಲಮ್ಮನ ದೇವಸ್ಥಾನಕ್ಕೆ ಬರ್ತೈತೆ. ಅದರಂತೆ ಸಿರ್ಸಂಗಿ ಕಾಳಮ್ಮ, ಬಡ್ಚಿ ಈರಣ್ಣ ದೇವರು ಇಂಥ ಒಂದು ಪವಿತ್ರ ಸ್ಥಳಗಳ ಇರೋದ್ರಿಂದ ಇಲ್ಲಿ ರೈಲ್ವೆ ಸೌಲಭ್ಯ ಯಾವಾಗೂ ಆಗಬೇಕಾಗಿತ್ತು. ಹೋರಾಟ ಮಾಡುವ ಪರಿಸ್ಥಿತಿ ನಿರ್ಮಾಣ ನಮ್ಮ ಸರ್ಕಾರಗಳ ಮತ್ತು ಸರ್ಕಾರದ ಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ.
ಯೋಜನೆ ಅಂದ್ರೆ ಒಂದು ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬರುವ ಎಲ್ಲ ಅರ್ಹತೆಗಳನ್ನ ಹೊಂದಿರತಕ್ಕಂಥ ಲೋಕಾಪುರ್, ರಾಮದುರ್ಗ್ ಮತ್ತು ಸೌದತ್ತಿ ಯಲ್ಲಮ್ಮ ಧಾರವಾಡ ಸೇರುವಂತ ಒಂದು ಯೋಜನೆ ಇದು. 50 ಕಿಲೋಮೀಟರ್ ಸರೌಂಡಿಂಗ್, ಅಂದರೆ ಲೋಕಾಪುರದಿಂದ ಮುಧೋಳವರೆಗೆ ಅಂದ್ರೆ 25 ಆಗುತ್ತೆ. ಜಮಖಂಡಿ ಭಾಗದೊಳಗೆ ಹಿಡ್ಕೊಂಡು ಬಾಗಲಕೋಟೆ ಆ ಭಾಗದೊಳಗೆ ಎಷ್ಟು ಫ್ಯಾಕ್ಟ್ರಿ ಬರ್ತಾವು ಅನ್ನುವಂತ ಲೆಕ್ಕಾಚಾರ ಆ ಸರ್ವೆದೊಳಗೆ ಬರಬೇಕಾಗಿತ್ತು. ಆದರೆ ರೈಲ್ವೆ ಅಧಿಕಾರಿಗಳು ಅಲ್ಲಿ ಸರ್ಕಾರಕ್ಕೆ ಅಗತ್ಯ ಇರುವಂತ 8.6 ಏನ್ ಬೇಕು ಅದನ್ನ ಬರಂಗಿಲ್ಲ ಅನ್ನುವಂಥದ್ದನ್ನು ರಿಪೋರ್ಟ್ ಅವರು ಅಲ್ಲಿ ಕೊಟ್ಟಾರ. ಬರ್ತೈತೆ ಅಂತ ಹೇಳಿ ನಾವು ಮೊನ್ನೆ ಜನರಲ್ ಮ್ಯಾನೇಜರ್ ಮಾನ್ಯ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಮತ್ತು ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೂ ಕೂಡ ಅದು ಅಂಕಿ ಸಂಖ್ಯೆ ಕೊಟ್ಟಿದ್ದದ ಇಲ್ಲ, ಎಲ್ಲ ಅಂಕಿ ಸಂಖ್ಯೆ ಅದು ಕೊಡಲಾಗಿದೆ. ನಾವು ಅಖಂಡ ಕರ್ನಾಟಕದೊಳಗೆ ಪುಣ್ಯಕ್ಷೇತ್ರಗಳಿಗೆ ಬರುವಂತ ಭಕ್ತಾದಿಗಳ ಸಂಖ್ಯೆ ಕರ್ನಾಟಕದೊಳಗನೆ ಅತಿ ಹೆಚ್ಚಿನ ಸಂಖ್ಯೆ ಇಲ್ಲಿ ಐತಿ. ಸರ್ಕಾರಕ್ಕೆ ಅಗತ್ಯಕ್ಕಿಂತ 5 ಪಟ್ಟ ಜನದಿಟ್ಟಣೆ ಜನ ಬರು ಹೋಗೋಕೆ ಇಲ್ಲಿ ಹೆಚ್ಚೈತಿ. ಅಂದ್ರೆ ಕಮರ್ಷಿಯಲ್ ಮತ್ತು ಜನದಿಟ್ಟಣೆ ಟ್ರಾಫಿಕ್ ಸರ್ವೆ ಎರಡೂ ಯೋಜನೆಯ ಪರವಾಗಿ ಅದಾವ. ಅದನ್ನು ಮನವರಿಕೆ ನಾನು ಮಾನ್ಯ ಸಂಸದರಿಗೆ, ಕೇಂದ್ರ ಸಚಿವರಿಗೆ ಮತ್ತು ರೈಲ್ವೆ ಅಧಿಕಾರಿಗಳ ಉನ್ನತ ಮಟ್ಟ ಅಧಿಕಾರಿಗಳಿಗೆ ಕೂಡ ಅಂಕಿ ಸಂಖ್ಯೆ ಸಹಿತ ಮನವರಿಕೆ ಮಾಡಿದ್ದೇನೆ. ರಾಮದುರ್ಗದಲ್ಲಿ ನಡೆದಂತ ಈ ಒಂದು ಹೋರಾಟ ನಡೆದಿತ್ತು, ಬಂದ್ ಕಾರ್ಯಕ್ರಮ ಮಾಡಿ ಅಪಾರವಾದಂತ ಒಂದು ಬೆಂಬಲ, ಅಪಾರವಾದಂತ ಒಂದು ಬೇಡಿಕೆ ಸರ್ಕಾರದ ಮುಂದೆ ಇಟ್ಟಾಗ ಬೆಂಗಳೂರು ಅಂತ ನಗರದಲ್ಲಿ 20,000 ಕೋಟಿ ಖರ್ಚು ಮಾಡಿ ಮೆಟ್ರೋ ರೈಲನ್ನ ಪೂರಾ ಬ್ರಿಡ್ಜ್ ಮೇಲೆ ಅಡ್ಡಾಡಿಸುವಂತ ಪರಿಸ್ಥಿತಿ ಒಳಗ ನಮ್ಮ ಉತ್ತರ ಕರ್ನಾಟಕದ ಅತ್ಯಗತ್ಯವಾದಂತಹ ನಂತರ ಕರ್ನಾಟಕಕ್ಕೆ ಸ್ವರ್ಣ ಯುಗ ಪ್ರಾರಂಭ ಆಗುವ ಒಂದು ರೈಲ್ವೆ ಮಾರ್ಗ ಇದು, ಲೋಕಾಪುರ್ ಟು ಧಾರವಾಡ. ಇದಕ್ಕೆ ಯಾಕೆ ನಿರ್ಲಕ್ಷ್ಯ, ಸರ್ಕಾರಗಳು ಯಾಕೆ ನಿರ್ಲಕ್ಷ್ಯ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ.